ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಪಾರ್ಟ್ 2 ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಕಡೆ ಜೊತೆ ಮಾತಾಡಿದಂತಹ ಅಜಿತ್ ಅವರು ಡಲ್ಲಾಗಿ ನಿಂತ್ಕೋತಾರೆ. ಇನ್ನು ಅದನ್ನ ನೋಡಿದಂತಹ ಸತ್ಯ ಅವರು ಯಾಕೆ ಭೂಮಿ ಜೊತೆ ಮಾತಾಡಿ ಈ ರೀತಿ ಸಪ್ಪಗೆ ನಿಂತ್ಕೊಂಡ್ಬಿಟ್ಟೆ, ಅವರು ನಾಳೆ ರಾತ್ರಿ ನಿನ್ ತಂಗಿ ಲಚ್ಚಿ ಜೊತೆ ಫಾರಿನ್ ಹೋಗ್ತಿದ್ದಾಳೆ ಅಂತಿದ್ದಾಗೆ ಸತ್ಯ ಅವರು ಅದ್ರಲ್ಲಿ ಏನು ಹೊಸ್ತಿದೆ, ಮೊದ್ಲೇ ನಿರ್ಧಾರ ಆಗಿತ್ತಲ್ಲಪ್ಪ, ಅಲ್ಲಪ್ಪ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಸತ್ಯ ಅವರು ಇನ್ನು ಮನ್ಸಲ್ಲಿ ಕಳ್ಳ, ಅದೆಷ್ಟು ದಿನ ನೀನು ಹೀಗೆ ಭೂಮಿ ಮೇಲಿರೋ ಪ್ರೀತಿನ ಮುಚ್ಚಿಟ್ಕೋತೀಯೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಅಜಿತ್ ಮುಖ ನೋಡ್ಕೊಂಡು ನಿಂತ್ಕೋತಾರೆ. ಇನ್ನು ಈ ಕಡೆ ಮನೆಯಲ್ಲಿ ಅವರು ಟೆನ್ಷನ್ ಅಲ್ಲಿ ಏನ್ ಮಾಡ್ಲಿ, ಅಶ್ವಿನಿ ಫೋನ್ ಈಗ ಅಜಿತ್ ಕೈ ಸೇರಿದೆ. ಅದ್ರಲ್ಲಿ ಇಲ್ಲಿವರೆಗೂ ನಾನ್ ಮಾಡಿರೋ ಮೆಸೇಜಸ್, ವಾಟ್ಸ್ಆಪ್ ಕಾಲ್ಸ್, ನೋಟ್ಸ್, ಫೋಟೋಸ್ ಏನಾದ್ರೂ ಅಜಿತ್ ತೆಗ್ಸಿ ನೋಡ್ಬಿಟ್ರೆ ಅಶ್ವಿನಿ ಜೊತೆ ನಾನು ಮುಳುಗೋಗೋದಂತೂ ಗ್ಯಾರಂಟಿ. ಮಾಡ್ಲಿ ಏನ್ ಮಾಡಿ ಸಾಯ್ಲಿ, ಇದುವರೆಗೂ ಕೂಡಿಟ್ಟಿರುವಂತಹ ಬ್ಲಾಕ್ ಮನಿನೆಲ್ಲ ತಗೊಂಡು ಕರ್ಕೊಂಡು ಯಾವ್ದಾದ್ರು ದೂರದ ದೇಶಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ಲಾ ನೋಡ್ಕೊಂಡು. ನೋನೋ ದೇವಯಾನಿ ಅಂತ ಅಂದ್ರೆ ಎದ್ರುಕೊಂಡು ಓಡೋಗೋಳಲ್ಲ, ಏನಿ ಅಂದ್ರೆ ಫೈಟರ್, ನೀರು ಮೂಗಿನ ತನಕ ಉಸಿರಾಡೋ ಅಂತ ಛಲ ಇರೋಳು. ಬೇಗ ಧೈರ್ಯ ಗೆಡ್ಬೇಡ, ಹುಡುಕು, ಬೇರೆ ಯಾವ್ದಾದ್ರು ದಾರಿ ಇದ್ದೇ ಇರುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ರೂಮ್ ಅಲ್ಲಿ. ಈ ಕಡೆ ಭೂಮಿ ಅವರು ನಿದ್ದೆ ಮಾಡ್ತಾ ಇರ್ತಾರೆ. ಅವರು ವಾಶ್ರೂಮ್ ಇಂದ ಬಂದು ಭೂಮಿ ಮನಗಿರೋದನ್ನ ನೋಡ್ಬಿಟ್ಟು ಮುದ್ದಾದ ಮುಖನ ಹಾಗೆ ನೋಡ್ಕೊಂಡು ಬೆಡ್ ಮೇಲೆ ಕೂತ್ಕೋತಾರೆ ಭೂಮಿ ಹತ್ರನೇ. ಸಡನ್ ಆಗಿ ಒಳ್ಕೊಳೋದಕ್ಕೆ ಹೋಗಿ ಅಜಿತ್ ಮುಖನ ನೋಡಿದಂತಹ ಭೂಮಿಯವರು ಅಮ್ಮ ಅಂತ ಜೋರಾಗಿ ಕಿರ್ಚ್ಕೋತಾರೆ. ಇನ್ನು ಗಾಬರಿಯಲ್ಲಿ ಅಜಿತ್ ಅವರು ಭೂಮಿ ಬಾಯಿನ ಮುಚ್ಕೋತಾರೆ. ಅಜಿತ್ ಅವರು ಯಾವ್ದೋ ಕ್ರಿಮಿನಲ್ ಕಳ್ಳನ್ನ ನೋಡಿದಾಗ ಕಿರ್ಚ್ಕೋತಾರಲ್ಲ ಆ ರೀತಿ ಕಿರ್ಚ್ಕೋತಾ ಇದೆಯಾ ಅಂತ ಹೇಳ್ತಿದ್ದಾಗೆ ಭೂಮಿ ಅವರು ಅಜಿತ್ ಅವರು ಬಾಯಿ ಇಟ್ಕೊಂಡಿರೋ ಕೈನ ತಳ್ತಾರೆ. ಇನ್ನು ಅಜಿತ್ ಅವರು ನೀನ್ ಈ ರೀತಿ ಕಿರ್ಚ್ಕೊಂಡ್ರೆ ಮನೆಯವರೆಲ್ಲ ಏನಂತ ತಿಳ್ಕೊಬೇಕು ನನ್ ಮೇಲೆ, ನಾನ್ ನಿನ್ ಗಂಡ ಅಂತಿದ್ದಾಗೆ ಭೂಮಿ ಅವರು ಸಾಯಬ್ರೆ ಆದ್ರೆ ನೀವು ನನ್ ನಿಜವಾದ ಗಂಡ ಅಲ್ವಲ್ಲ, ರಾತ್ರಿ ಎಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದು ಬೆಳಗ್ಗೆ ಆದ ತಕ್ಷಣ ಭೂತ ತರ ಕಣ್ಮುಂದೆ ಬಂದ್ಬಿಟ್ರೆ ಭಯ ಆಗಲ್ವಾ? ಅವ್ರು ನನ್ನನ್ನೇ ಭೂತ ಅಂತ್ಯ ಅಂತ ಕೇಳ್ತಿದ್ದಾಗೆ ಭೂಮಿ ಅವರು ಅಜಿತ್ ಅವರ ಹಣೆ ಕತ್ತು ಎಲ್ಲ ಮುಟ್ ನೋಡಿ, ಸಾಯಬ್ರೆ ಏನೋ ಆಗ್ಬಿಟ್ಟಿದೆ, ನಾನು ಏನಾದ್ರು ಮುಂಚೆ ಈ ರೀತಿ ಮಾಡಿದಿದ್ರೆ ಸೂರ್ ಅರಮನೆ ಕೇಳಿಸ್ಬೇಕಾಗಿತ್ತು, ನೀವು ಬೈತಾ ಇರೋದು, ಆದ್ರೆ ಇವತ್ತೇನ್ ಸಾಯಬ್ರೆ ಹಿಂಗಾಡ್ತಾ ಇದ್ದೀರಾ, ದುಬಾಯ್ ತರ ಈ ರೀತಿ ನನ್ನ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ರ, ಈ ಭೂಮಿ ಮೇಲೆ ಏನಾದ್ರು ನಿಮ್ಗೆ ಲವ್ ಆಗ್ಬಿಟ್ಟಿದ್ಯಾ? ಇನ್ನು ನನ್ನಂತ ಬಾಯ್ ಬಡ್ಕಿ ಮೇಲೆ ನಿಮ್ಗೆ ಹೇಗ್ ತಾನೇ ಲವ್ ಶುರುವಾಗಕ್ಕಾಗುತ್ತೆ ಅಲ್ವಾ? ಇಲ್ಲ ಗೊತ್ತಿದ್ದು ನಾನೇ ನಿಮ್ ಹತ್ರ ಈ ವಿಚಾರ ಎಲ್ಲ ಕೇಳಿ ನನ್ ಮರ್ಯಾದಿನ ಕಳ್ಕೊತೀನಿ, ನಾನೊಬ್ಳು ದಡ್ಡಿ ಇಲ್ಲ ಬಿಡಿ ಸಾಯಬ್ರೆ, ಆ ಕಳ್ಳಿ ಅಶ್ವಿನಿ ಫ್ರಾಡ್ ಅವಳಿಗೆ ಹೇಗಿದೆ ಈಗ? ಅವರು ಪರವಾಗಿಲ್ಲ, ಆದಷ್ಟು ಬೇಗ ಡಿಸ್ಚಾರ್ಜ್ ಆಗ್ತಾಳೆ. ಅವರು ಆದ್ರೂ ಸಾಯಬ್ರೆ ನೀವ್ ಯಾರಾದ್ರೂ ಕ್ರಿಮಿನಲ್ ನ ಹಿಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಸೋವರ್ಗು ಜಾಗದಲ್ಲೇ ಕೂತಿರ್ತೀರಾ, ಫ್ರಾಡ್ ಅಲ್ಲಿಂದ ತಪ್ಪಿಸ್ಕೊತಾಳೆ ಅನ್ನೋ ಸಾಧ್ಯತೆ ಇದ್ರು ಅದೇಗ್ ನೀವು ಮನೆಗ್ ಬಂದ್ರಿ? ಅವರು ನೀನೇ ಹೇಳ್ದಲ್ಲ ನಿನಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಆಗಿದೆ ಅಂತ. ಭೂಮಿ ಅವರು ಸುಮ್ನಿರಿ ಸಾಯಬ್ರೆ, ಕಾಲಿಫ್ಲವರ್ ನ ನನ್ ಕಿವಿ ಮೇಲೆ ಇಡ್ಬೇಡಿ, ಈ ರೀತಿ ಎಲ್ಲ ಹೇಳಿದ್ರೆ ನಾನೇನ್ ನಂಬೋದಿಲ್ಲ. ಅವರು ಇಡೀ ರಾತ್ರಿ ನಿದ್ದೆಗೆ ಇಟ್ಟಿದ್ನಲ್ಲ, ಅದಕ್ಕೆ ಯಾಕೋ ತಲೆನೋವು ಬರ್ತಿತ್ತು, ಅದಕ್ಕೆ ನೆನ್ನೆ ಬೇರೆ ಟೀಮ್ ನ ರೆಡಿ ಮಾಡಿ ನಾನು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಬಂದೆ. ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಅಜಿತ್ ಅವರು ವಾಶ್ರೂಮ್ಗೆ ಅಂತ ಎದ್ದಾಗ ಭೂಮಿ ಅವ್ರ ಕೈ ಇಟ್ಕೊಂಡು, ಸಾಯಬ್ರೆ ಕೂತ್ಕೊಳ್ಳಿ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಿಮ್ ಕಣ್ ನೋಡಿ ಹೇಗಾಗಿದೆ, ಸ್ನಾನ ಮಾಡಿದ್ರೆ ಆಯಾಸ ಕಮ್ಮಿ ಆಗ್ಬೋದು, ಆದ್ರೆ ನೀವು ನಿರಂತರವಾಗಿ ಕೆಲಸ ಸಾಗಿಸ್ಬೇಕು ಅಂದ್ರೆ ಭೂಮಿ ಕೈ ಜಾದನ್ನ ನೀವ್ ಒಂದ್ಸರಿ ಅನ್ಭವಿಸ್ಬೇಕು, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಸಾಯಬ್ರೆ ಅಂತ ಹೇಳಿ ಎದ್ಬಿಟ್ಟು ಅಜಿತ್ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಕೂತ್ಕೊಳ್ಳಿ ಹೇಳ್ಬಿಟ್ಟು ಅಜಿತ್ ಅವ್ರನ್ನ ನೆಲದ ಮೇಲೆ ಕೂರಿಸಿ ಭೂಮಿ ಅವರು ಬೆಡ್ ಮೇಲೆ ಕೂತ್ಕೊಂಡು ಅಜಿತ್ ಅವ್ರ ತಲೆಗೆ ಎಣ್ಣೆನ ಹಾಕೋದಿಕ್ಕೆ ಶುರು ಮಾಡ್ತಾರೆ. ಆಯಿಲ್ ಹಾಕಿ ಅಜಿತ್ ಅವ್ರಿಗೆ ಆಯಿಲ್ ಮಸಾಜ್ ಮಾಡ್ತಾ ಇರ್ತಾರೆ ಭೂಮಿ ಅವರು. ಇನ್ನು ಭೂಮಿ ಮಸಾಜ್ ಮಾಡೋದನ್ನ ಅಜಿತ್ ಅವರು ಅನುಭವಿಸ್ತಾ ಹಾಗೆ ಒಂದ್ ರೀತಿ ಕಣ್ ಮುಚ್ಕೋತಾರೆ. ಇನ್ನು ಅವ್ರ ಆ ರೀತಿ ಕಣ್ ಮುಚ್ಕೊಂಡಿದ್ ನೋಡಿದಂತಹ ಭೂಮಿ ಅವರು, ಸಾಯಬ್ರೆ ನೀವು ಸ್ವಲ್ಪ ಹೊತ್ತು ಮಲ್ಕೊಂಡ್ ರೆಸ್ಟ್ ಮಾಡಿ, ಆಮೇಲೆ ನೀವು ಸ್ನಾನಕ್ ಹೋಗೋರಂತೆ, ಆಯ್ತಾ, ಎದ್ದೇಳಿ ಎದ್ ಮಲ್ಕೊಳ್ಳಿ ಹೇಳ್ತಾರೆ. ಇನ್ನು ಅಜಿತ್ ಅವರು ಭೂಮಿ ಮಾತಿಗೆ ಬೆಲೆ ಕೊಟ್ಟು ಎದ್ ಬಂದು ಬೆಡ್ ಮೇಲೆ ಮಲ್ಕೋತಾರೆ. ಇನ್ನು ಈ ಕಡೆ ಡೈನಿಂಗ್ ಹಾಲ್ ನಲ್ಲಿ ಸಂಗೀತ ಅವರು, ಪಲ್ಲವಿ ಮೇಲೆ ಎಣ್ಣೆ ಬಾಂಡ್ಲಿ ಹಾಗೆ ಇರ್ಲಿ, ಕೋಡ್ ಬಳೆಯನ್ನು ಕಟ್ಬಿಡೋಣ ಅಂತ ಹೇಳ್ತಿದ್ದಾಗೆ ಪಲ್ಲವಿ ಅವರು, ಸರಿ ಆಯ್ತು ಅಮ್ಮವ್ರೆ ಅಂತ ಹೇಳ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಭೂಮಿ ಅವರು ಅತ್ತೆ ಅಂತ ಕೂಕೊಂಡ್ ಬರ್ತಾರೆ. ಇನ್ನು ಆ ಲಚ್ಚಿ ಅವರು ಸಹ ಅಲ್ಲೇ ಕೂತಿರ್ತಾರೆ. ಇನ್ನು ಲಚ್ಚಿ ಅವ್ರು ನೋಡಿ, ಗುಡ್ ಮಾರ್ನಿಂಗ್ ಲಚ್ಚಿ, ಮಗಮ ಅಂತಿದೆ ಮನೆ, ಮತ್ತೆ ಸಮಾಚಾರ ಅಂತ ಕೇಳ್ತಿದ್ದಾಗೆ ಸಂಗೀತ ಅವರು, ಹೌದಾ ನೀನು ಲಚ್ಚಿ, ಅಲ್ಲಿ ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತಿಂಡಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಭೂಮಿ ಅವರು ಅಲ್ಲೇ ಇರೋಂತಹ ಚಕ್ಲಿನ ತಗೊಂಡ್ ತಿನ್ಬಿಟ್ಟು, ಅತ್ತೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನು ಸಂಗೀತ ಅವರು, ಭೂಮಿ ಮತ್ತೆ ಲಚ್ಚಿ US ಅಲ್ಲಿ ಇರೋವರೆಗೂ ಅಡಿಗೆ ಮಾಡ್ಕೊಳೋದಿಕ್ಕೆ ಸಾಂಬಾರ್ ಪೌಡ್ರು, ಧನಿಯಾ ಪೌಡ್ರು ಎಲ್ಲಾನು ಸಹ ನಿನಗ್ ಬೇಕಲ್ವಾ? ಇನ್ನು ಅಲ್ಲಿ ನಮ್ಮೂರ್ ಧನಿಯಾ ಪೌಡ್ರು ಸಾಂಬಾರ್ ಪುಡಿ ಎಲ್ ಸಿಗುತ್ತೆ ಹೇಳು, ಅದಕ್ಕೆ ಅಲ್ಲಿ ಹೋದ್ಮೇಲೆ ಎಷ್ಟ್ ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಎಲ್ಲಾನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಇನ್ನು ಏನಾದ್ರು ಬೇಕಾದ್ರೆ ಚೆಕ್ ಮಾಡಿ ಹೇಳು, ಎಲ್ಲಾನು ಪ್ಯಾಕ್ ಮಾಡ್ಕೊಡ್ತೀನಿ ಅಂತ ಸಂಗೀತ ಅವ್ರು ಹೇಳ್ತಿದ್ದಾರೆ. ಇನ್ನು ಅಲ್ಲೇ ಕೂತಿರುವಂತಹ ದೇವಯಾನಿ ಅವರು ಸಂಗೀತ, ಲಚ್ಚಿ ಮತ್ತೆ ಭೂಮಿ ಅವ್ರ ಸಂಭ್ರಮನ ನೋಡಿ ಮಾಡ್ಕೋತಾರೆ. ಇನ್ನು ಈ ಕಡೆ ಭೂಮಿ ಅವರು, ಅತ್ತೆಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೀರಲ್ವಾ ನೀವು ಅಂತ ಕೇಳಿದಾಗ ಸಂಗೀತ ಅವರು, ದಡ್ಡಿ ಎಲ್ಲ ಯಾರಾದ್ರೂ ಕಷ್ಟ ಅಂತ ಹೇಳ್ತಾರ, ಸುಮ್ನೆ ಇರು, ಟೇಸ್ಟ್ ಚೆನ್ನಾಗಿದ್ಯಾ? ಭೂಮಿ ಅವರು ತುಂಬಾ ಚೆನ್ನಾಗಿದೆ ಅತ್ತೆ ಅಂತಿದ್ದಾಗ ನಿನ್ನೆ ಶ್ರವಣ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಇನ್ನು ಸಂಗೀತ ಅವ್ರು ಮಾಡ್ತಿರೋದನ್ನ ನೋಡಿದಂತಹ ಶ್ರವಣ್ ಅವರು, ಓಹೋ ಏನಕ್ಕ ಇದು, ಮಗನ ಪರ್ಮನೆಂಟ್ ಆಗಿ US ಕಳ್ಸೋ ಆಗಿದೆ. ಸಂಗೀತ ಅವರು, ಸುಮ್ನೆ ಇರೋ ಅಂತ ಹೇಳ್ತಾರೆ. ಶ್ರವಣ್ ಅವರು ಕೈಯಲ್ಲಿ ಒಂದು ಬಟ್ಟೆ ಬ್ಯಾಗ್ ನ ತಗೊಂಡ್ಬಂದ್ಬಿಟ್ಟು, ತಗೋ ಭೂಮಿ, ಇವರು ದೊಡ್ಡ ಸಾಹೇಬ್ರೆ ಏನಿದು ಅಂತ ಕೇಳಿದಾಗ ಶ್ರವಣ್ ಅವರು, ಭೂಮಿ ತಗೋ, ಅದನ್ನ ತಗೊಂಡ
ನೋಡಿದಂತಹ ಭೂಮಿಯವರು ಅದನ್ನ ತೆಗೆದ್ಬಿಟ್ಟು ನೋಡ್ತಾರೆ. ಅದರಲ್ಲಿ ಸ್ವೆಟರ್, ಶಾಲು ಎಲ್ಲ ಇರುತ್ತೆ. ಅದನ್ನ ತಗೊಂಡಂತಹ ಭೂಮಿಯವರು ಅರೆ ಸ್ವೆಟರ್, ಶಾಲು ಎಲ್ಲ ನನಗ ಸಾಹೇಬ್ರೆ ಅಂತ ಕೇಳಿದಾಗ ಶ್ರವಣ್ ಅವರು ಹೌದು ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಯಾಕೆ, ಅವರು ಅಮೆರಿಕದಲ್ಲಿ ಇವಾಗ ತುಂಬಾ ಚಳಿ ಇರುತ್ತೆ, ಇನ್ನು ಅಲ್ಲಿಗೆ ಹೋದ್ಮೇಲೆ ಇದನ್ನ ಯೂಸ್ ಮಾಡು. ಫಸ್ಟ್ ಟೈಮು ನಾನ್ ನಿನಗೆ ಸ್ವೆಟರ್ ಕೊಟ್ಟಿದ್ದೆ, ಅದೇನೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಅದು ಸುಟ್ಟೋಯ್ತು, ಅದ್ರ ಜೋಪಾನವಾಗಿ ಇಟ್ಕೋ. ಇದೆಲ್ಲ ಜೋಪಾನ ಅಂತಿದ್ದಾಗೆ ಭೂಮಿಯವರು ಕಣ್ಣಲ್ಲಿ ನೀರ್ ತುಂಬಿಕೊಂಡು, ಇಲ್ಲ ದೊಡ್ಡ ಸಾಹೇಬ್ರೆ ಸರಿ ನೀವು ಕೊಟ್ಟಿರೋ ಪ್ರತಿಯೊಂದು ವಸ್ತುನೂ ನಾನು ಜೋಪಾನವಾಗಿ ಇಟ್ಕೋತೀನಿ. ಇನ್ನು ಶ್ರವಣ್ ಅವರು ಸಹ ಭಾವುಕರಾಗ್ತಾರೆ. ಇನ್ನು ಅಲ್ಲಿರುವಂತಹ ಸಂಗೀತ ಅವರು, ಶ್ರವಣ ನೀನ್ ಎಷ್ಟೋ ಸಾರಿ ಭೂಮಿ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ನನಗೆ ಚೆನ್ನಾಗಿ ಗೊತ್ತು ಕಣು, ನಿನಗೆ ನಮ್ ಭೂಮಿ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಆದ್ರೆ ಈಗ್ಲೇ ನೋಡು ನಮ್ ಲಚ್ಚಿಗೆ ಏನು ತಗೊಂಬಂದಿಲ್ಲ, ಆದ್ರೆ ಭೂಮಿಗೆ ಇಷ್ಟೆಲ್ಲ ತಗೊಂಬಂದಿದ್ಯಾ, ಇದೆಲ್ಲ ನಿಜ ತಾನೆ? ಲಚ್ಚಿ ಅವರು ಹೌದು ಮಾವ, ಇದು ಮೋಸ ತಾನೆ, ಇದೆಲ್ಲ ನಿಮ್ ಮಗಳಗ, ಈ ನಿಮ್ಮ ಅಳಿಮೈನ್ ಏನು ಇಲ್ವಾ? ಅವರು ಲಚ್ಚಿ ನೀನು ಅಲ್ಲಿಂದನೇ ಬಂದಿರೋನು, ಇನ್ನು ನನ್ನ ಪ್ರಕಾರ ವಿಂಟರ್ ಕ್ಲೋಸಿಂಗ್ ಎಲ್ಲ ನಿನ್ನ ಹತ್ರನೇ ಇರುತ್ತೆ. ಭೂಮಿ ಆದ್ರೆ ನಿನ್ ಜೊತೆ ಮೊದಲನೇ ಸಲ ಅಲ್ಲಿಗೆ ಬರ್ತಿದ್ದಾಳೆ ಭೂಮಿ ಅಲ್ವಾ, ನೀನು ಫಸ್ಟ್ ಟೈಮ್ ವಿಮಾನದಲ್ಲಿ ಹೋಗ್ತಾ ಇರೋದು ಅಂತಿದ್ದಾಗೆ ಭೂಮಿ ಅವರು ಪಾಸ್ಪೋರ್ಟ್ ನ ಸಿಟ್ಟಿದ್ದಕ್ಕೆ ಅವಕಾಶ ಬಂತು ಅಷ್ಟೇ. ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭ ಬರ್ಲೇ ಇಲ್ಲ ದೊಡ್ಡ ಸಾಹೇಬ್ರೆ. ಇಲ್ಲಿ ಬಹಳಷ್ಟು ಸಲ ಸುತ್ತಾಡಿದ್ದೀನಿ, ಆದ್ರೆ ವಿಮಾನ ಆಕಾಶದಲ್ಲಿ ಹಾರಾಡೋದನ್ನ ಮಾತ್ರ ನೋಡಿದ್ದೀನಿ. ಭೂಮಿ ಮಾತಿಗೆ ಅಲ್ಲಿ ಕೂತಿರೋರೆಲ್ಲ ಸ್ವಲ್ಪ ಖುಷಿಗೆ ಒಳಪಟ್ಟು ನಗ್ತಾರೆ. ಇನ್ನು ಶ್ರವಣ್ ಅವರು ಮೊದಲನೇ ಸತ ವಿಮಾನದಲ್ಲಿ ಹೋಗ್ತಾ ಇದ್ಯಾ, ಭಯ ಪಟ್ಕೋಬೇಡ. ಅವರು ಅದಕ್ಕೆ ಫ್ಲೈನ್ ಟೇಕ್ ಅಪ್ ಆಗ್ಬೇಕಾದ್ರೆ ಹೋಟೆಲ್ ಎಲ್ಲ ಗುಳುಗುಳು ಅಂತ ಅನ್ಸುತ್ತೆ, ಅದಕ್ಕೆ ಪ್ಲೇನ್ ನೀವು ಗಾಳಿಲಾರುವಂತಹ ರೈಲು ಅಂತ ಅನ್ಕೊಳ್ಳಿ ಅಷ್ಟೇ. ಶ್ರವಣ್ ಅವರು ಸರಿ ಆಯ್ತು, ಇದನ್ನೊಂದ್ಸರಿ ನೀನ್ ಕಾಲ್ಗೆ ಹಾಕು ಅಂತ ಹೇಳ್ಬಿಟ್ಟು ಶೂನ ತೆಗ್ದಾಗ ಅಲ್ಲೇ ಇರುವಂತಹ ಪಲ್ಲವಿ ಅವರು, ಅಲ್ಲ ಸಾಹೇಬ್ರೆ ನಿಮ್ಗೆ ಭೂಮಿ ಕಾಲ ಅಳ್ತಾನೆ ಗೊತ್ತಿಲ್ಲ, ಇದ್ರಲ್ಲಿ ನೀವು ಶೂ ತಗೊಂಬಂದಿದ್ದೀರಾ, ಅವಳು ಹೇಗ್ ಸರಿ ಹೋಗುತ್ತೆ ಕೇಳಿದಾಗ, ನೋಡ್ತಾ ಇರೋ ಪಲ್ಲವಿ ಅಂತ ಹೇಳ್ಬಿಟ್ಟು ಭೂಮಿನ ಬಾಯಿಲಿ ಅಂತ ಹೇಳಿ ಚೇರ್ ನ ಎಳ್ದು ಭೂಮಿ ಮೇಲೆ ಚೇರ್ ಮೇಲೆ ಕೂರಿಸಿ ಹಾಕೊಂಡೋದಕ್ಕೆ ಹೇಳ್ತಾರೆ ಶ್ರವಣ್ ಅವರು. ಇನ್ನು ಭೂಮಿ ಅವರು ಚೇರ್ ಮೇಲೆ ಕೂತ್ಕೊಂಡು ಶೂನ ಹಾಕೊಂಡು ಈ ಕಡೆ ಸಂಗೀತ ಅವರು, ಅರೆ ಬಣ ನೀನ್ ನಮ್ ಭೂಮಿ ಕಾಲ್ಗೆ ಕರೆಕ್ಟ್ ಸೈಜ್ ಶೂನ ತಂದಿದ್ಯಲ್ಲೋ ಗೊತ್ತು ನಿನ್ಗೆ. ಹಾಗೆ ಭೂಮಿ ಕಾಲ್ ಕೆಳಗಡೆ ಕೂತ್ಕೊಂಡಂತಹ ಶ್ರವಣ್ ಅವರು ಶೂದು ಲೇಸ್ ಕಟ್ತಾರೆ. ಇನ್ನು ಭೂಮಿಯವರು, ದೊಡ್ಡ ಸಾಹೇಬ್ರೆ ಏನ್ ಮಾಡ್ತಾ ಇದ್ದೀರಾ? ತುಂಬಾ ಭಾವುಕರಾದಂತಹ ಶ್ರವಣ್ ಅವರು, ಅಪ್ಪ ಅಂತ ಬಾಯಿ ತುಂಬಾ ಕರಿತೀಯ ನನ್ನ, ಇನ್ನು ತಂದೆ ಆದವನು ಮಗಳು ಶೂ ಲೇಸ್ನು ಕಟ್ಟಬಾರ್ದ ಹೇಳ್ತಿದ್ದಾಗೆ ತುಂಬಾ ಭಾವುಕಲಾಗ್ತಾರೆ ಭೂಮಿಯವರು. ಈ ದೃಶ್ಯನ ನೋಡಿದಂತಹ ದೇವಿಯಾನಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ, ಮತ್ತೆ ಸಿಟ್ಟು ಕೂಡ ಬರುತ್ತೆ. ಹೇಳಿ ಶೂ ಲೇಸ್ ನ ಕಟ್ತಾರೆ. ಭೂಮಿ ಅವರು ಕಣ್ಣೀರ್ನ ಒರೆಸ್ಕೋತಾರೆ. ಅವರು, ಭೂಮಿ ನಮ್ ಶ್ರವಣ ನಿನ್ಗೋಸ್ಕರ ಅಂತ ಏನೆಲ್ಲ ತಂದಿದ್ದನೋ ಅದನ್ನೆಲ್ಲ ಒಂದ್ಸರಿ ಹಾಕೊಂಡು ನೋಡ್ಕೋ, ಏನಾದ್ರು ಸರಿ ಹೋಗ್ಲಿಲ್ಲ ಅಂತಂದ್ರೆ ಈಗ್ಲೇ ವಾಪಸ್ ಕೊಟ್ಬಿಡೋಣ, ಅಂದ್ರೆ ದೂರದ ಪ್ರಯಾಣಕ್ಕೆ ಹೋಗ್ಬೇಕಲ್ವಾ ನೀನು, ಮಾಡೋ ಒಂದ್ಸಲ ಅಂತಿದ್ದಾಗೇನೆ ಈ ಕಡೆ ಭೂಮಿಯವರು ಎದ್ ನಿಂತ್ಕೊಂಡು ಸ್ವೆಟರ್ ಮತ್ತೆ ಕಾಪ್ಸ್ ಎಲ್ಲ ಹಾಕೊಂಡು ನೋಡ್ತಾರೆ. ಎಲ್ಲಾನು ಹಾಕೊಂಡಂತಹ ಭೂಮಿಯವರು ಮೈದ್ನ ಇದನ್ನೆಲ್ಲ ಹಾಕೊಂಡದನ್ನು ಬಿದ್ರುಗುಂಬೆ ತರ ಕಾಣಿಸ್ತಾ ಇದ್ದೀನ. ಇನ್ನು ಭೂಮಿ ಮಾತ್ಗೆ ಎಲ್ರು ನಗ್ತಾ ಇರ್ತಾರೆ. ಇನ್ನು ಭೂಮಿಯವರು ಅತ್ತೆ ನೋಡಿ ಅತ್ತೆ ಇವ್ನು ನಗ್ತಿದ್ದಾನೆ ಅವ್ರು, ಏ ಲಚ್ಚಿ ಏನ್ ನಿಂದು ತರ್ಲೆ, ಸುಮ್ನೆ ಇರೋ, ಸೊಸೆ ಬೆದ್ರು ಗೊಂಬೆ ಅಲ್ಲ ದಂತದ ಗೊಂಬೆ. ಲಚ್ಚಿ ಅವರು, ತಪ್ಪು ಮದರ್ ಇಂಡಿಯಾ, ಬರೀ ದಂತದ ಗೊಂಬೆ ಅಲ್ಲ, ಕ್ಯೂಟ್ ಆಗಿರುವಂತಹ ದಂತದ ಗೊಂಬೆ. ಅದಕ್ಕೆ ಯು ಡೋಂಟ್ ವರಿ, US ನಲ್ಲಿ ಈ ಲೆದರ್ ಅಲ್ಲಿ ಎಲ್ರು ಸಹ ಇದೇ ಗೆಟಪ್ ಅಲ್ಲಿ ಇರ್ತಾರೆ. ಭೂಮಿನ ನೋಡ್ತಾ ಇರುವಂತಹ ಶ್ರವಣ್ ಅವ್ರ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಅದನ್ನ ನೋಡಿದಂತಹ ಭೂಮಿಯವರು, ದೊಡ್ಡ ಸಾಹೇಬ್ರೆ ಯಾಕೆ ಏನಾಯ್ತು ಅಂತ ಕೇಳ್ತಿದ್ದಾಗೆ ಶ್ರವಣ್ ಅವರು, ಯಾರೋ ಒಬ್ಳು ಬಂದು ನಿಮ್ ಮಗಳು ಮನಸ್ವಿನಿ ಅಂತ ಹೇಳಿ ಎಷ್ಟ್ ಚೆನ್ನಾಗಿ ಎಲ್ಲಾರನು ಯಾಮಾರ್ಸ್ಬಿಟ್ಲು, ಮಗಳು ಮನಸ್ವಿನಿ ಎಲ್ಲಿದ್ದಾಳೋ ಏನೋ. ಅವರು ಬೇಜಾರ್ ಮಾಡ್ಕೊಂಬೇಡಿ ದೊಡ್ಡ ಸಾಹೇಬ್ರೆ, ನಮ್ ಮನೆ ಒಳಗಡೆ ಬಂದಿರುವಂತಹ ಫ್ರಾಡ್ ನ ಮನೆಯಿಂದ ಹೊರಗಡೆ ಕಳ್ಸಿರೋ ಆ ದೇವ್ರು ನಮ್ ಮನೆ ಒಳಗಡೆ ಮನಸ್ವಿನ ಬರೋ ಹಾಗೆ ಮಾಡ್ತಾನೆ, ಪ್ರಶ್ನೆ ಮಾಡ್ಬೇಡಿ ಅಂತ ಹೇಳಿ ಶ್ರವಣ್ ಅವ್ರನ್ನ ತಬ್ಗೋತಾರೆ ಭೂಮಿಯವರು. ಭೂಮಿಯವರು, ಪಲ್ಲವಿ ಅಕ್ಕ ಮನೇಲಿ ತಿಂಡಿ ರೆಡಿ ಇದೆ, ನೀವ್ ಹೋಗಿ ಎಲ್ಲರನ್ನು ಕರೀರಿ, ನಾನು ಹೋಗಿ ಸಾಹೇಬ್ರನ್ನ ಕರ್ಕೊಂಡ್ ಬರ್ತೀನಿ ಹೇಳ್ತಾರೆ. ಇನ್ನು ಪಲ್ಲವಿ ಅವರು ಮನೆಯವ್ರನ್ನೆಲ್ಲರನ್ನು ಕರಿಯಕ್ ಹೋದಾಗ ಭೂಮಿಯವರು, ಸರಿ ಆಯ್ತು ಎಲ್ರು ಬನ್ನಿ ಒಟ್ಟಿಗೆ ಕೂತು ತಿಂಡಿ ತಿನ್ನೋಣ. ಶ್ರವಣ್ ಅವರು ಸಹ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನು ಪಲ್ಲವಿ ಅವರು ಅಲ್ಲಿ ಕರಿಯಕ್ ಹೋಗಿರೋದನ್ನ ನೋಡಿದಂತಹ ಸಂಗೀತ ಅವರು, ಅಯ್ಯೋ ಎಣ್ಣೆನ ಒಲೆ ಮೇಲೆ ಕಾಯಕ್ಕಿಟ್ಟು ಹಾಗೆ ಕೂತ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಗಾಬರಿಯಲ್ಲಿ ಎದ್ದು ಕಿಚನ್ ಕಡೆ ಹೋಗ್ತಾರೆ. ಅಲ್ಲೇ ಕೂತಿರುವಂತಹ ದೇವಯಾನಿ ಅವರು, ಅಶ್ವಿನಿ ಹೋಗಿ ಆ ಲಚ್ಚಿನ ಮದ್ವೆ ಮಾಡ್ಕೊಂಡು ಅಶ್ವಿನಿ ಈ ಮನೆಗ್ ಬರುವಂತಹ ಕನ್ಸನ್ನ ಕಟ್ಕೊಂಡಿದ್ದಾಳಲ್ಲ, ಈ ಯೋಚನೆ ಆದ್ರೂ ಅವಳ ತಲೆಗೆ ಹೇಗ್ ಬಂತು ಅಂತ ಅಂತೀನಿ. ನೋ ಇದೆಲ್ಲ ನಡಿ ಕೂಡ್ದು, ಅವಳು ಇನ್ನು ಯಾವುದೇ ಕಾರಣಕ್ಕೂ ಈ ಮನೆಗ್ ಬಂದ್ರೆ ಈ ಮನೆ ಆಸ್ತಿಯಲ್ಲಿ ನನ್ನ ಮಗಳಿಗೆ ಯಾವತ್ತಿದ್ರು ಅವಳು ಕಾಂಪಿಟೇಷನ್ ಯಾವತ್ತಿಗೂ ಲಚ್ಚಿ ಮತ್ತೆ ಲಚ್ಚಿ ಗರ್ಲ್ ಫ್ರೆಂಡ್ ಸಂಬಂಧನ ಹಾಳಾಗೋದಿಕ್ಕೆ ಬಿಡ್ಲೇಬಾರ್ದು ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಶ್ರವಣ್ ಅವರು ರೂಮ್ಗೆ ಹೋಗಿರ್ತಾರೆ. ಈ ಕಡೆ ಅಜಿತ್ ಅವರು ಮಲಗಿರ್ತಾರೆ ನೈಟ್ ಡ್ಯೂಟಿ ಮಾಡಿ. ಭೂಮಿ ಅವರು ಶ್ರವಣ್ ಅವ್ರು ಕೊಟ್ಟಿರುವಂತಹ ಐಟಮ್ ಗಳನ್ನೆಲ್ಲ ತಗೊಂಡು ಬರ್ತಾರೆ, ಪ್ಯಾಕ್ ಮಾಡ್ಕೊಂಡು ನೀಟಾಗಿ ಜೋಡಿಸ್ಕೊತಾ ಇರ್ತಾರೆ. ಇನ್ನು ಮಗು ತರ ಮಲಗಿರುವಂತಹ ಅಜಿತ್ ಅವ್ರ ಮುಖನ ನೋಡಿದಂತಹ ಭೂಮಿ ಅವರು, ಮಲಗಿರ್ಬೇಕಾದ್ರೆ ಒಳ್ಳೆ ಮುದ್ದಿ ಕರಡಿ ತರ ಕಾಣಿಸ್ತಾರೆ, ಎದ್ಬಿಟ್ರೆ ರೌಡಿ ಅಂತ ಹೇಳ್ಬಿಟ್ಟು ಆ ಬ್ಯಾಗ್ಸ್ ನೆಲ್ಲ ಎತ್ತಿಟ್ಬಿಟ್ಟು ಡೈರಿನ ತಗೊಂಬಂದು ಬೆಡ್ ಮೇಲೆ ಕೂತ್ಕೋತಾರೆ. ಇಬ್ಬರಿಗೆ ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ಹೇಳಿ ಬುಕ್ ಅಲ್ಲಿ ಬರ್ದಿಟ್ಬಿಡೋಣ.
ಅಂತ ಅಂದ್ರೆ ನಾನು ವಿಮಾನದಲ್ಲಿ ಹೋಗ್ಬೇಕಾದ್ರೂ ಸಾಹೇಬ್ರು ಫೋನ್ ಮಾಡ್ಬಿಟ್ಟು ಭೂಮಿ ಇದೆಲ್ಲಿದೆ ಕೇಳ್ಬಿಡ್ತಾರೆ ಈ ಸಿಡಕ್ ಮೋತಿ ಸಿದ್ದಪ್ಪ. ಇನ್ನು ಬರಿತಾ ಇರ್ತಾರೆ ಭೂಮಿ ಅವರು. ಈ ಕಡೆ ಅಜಿತ್ ಅವ್ರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಭೂಮಿ ಮುಖನ ನೋಡಿ ಕೂತ್ಕೊಂಡು ಭೂಮಿಗೆ ಇರೋದು ಒಂದ್ ವಾರಕ್ಕೆ ಏನೋ ತಿಂಗಳನ್ಗಟ್ಲೆ ಹೋಗಿ ಅಲ್ಲೇ ಸೆಟ್ಲ್ ಆಗೋ ತರ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ಭೂಮಿ ಅವರು ಸಾಹೇಬ್ರೆ ಹೋಗ್ತಾ ಇರೋದು ಒಂದ್ ವಾರಕ್ಕೋ 15 ದಿವಸಕ್ಕೋ 1 ತಿಂಗಳಿಗೋ ಅದಲ್ಲ ಪ್ರಶ್ನೆ. ನೀವೇನಾದ್ರೂ ಹುಡುಕಿದ ತಕ್ಷಣ ಟಪ್ ಅಂತ ಆ ವಸ್ತುಗಳು ಸಿಕ್ಬಿಡ್ಬೇಕು. ಯಾವ್ದಕ್ಕೂ ಸಿಟ್ ಮಾಡ್ಕೋಬಾರ್ದು ಸಾಹೇಬ್ರೆ. ಹಾಗೆ ನೀವು ಗರಿ ಬಟ್ಟೆನ ಹಾಕೊಂಡು ಪಳ ಹೊಡೆದ್ರೇನೆ ಚಂದ. ತುಂಬಾ ಬೇಜಾರಲ್ಲಿ ಭೂಮಿ ಮುಖನ ನೋಡ್ಕೊಂಡು ಅಜಿತ್ ಅವರು ನೀನು ನನ್ನ ಹೆಂಡತಿ ಆಗಿರೋವರೆಗೂ ಇದನ್ನೆಲ್ಲ ಮಾಡ್ಕೊಡ್ತೀಯಾ, ಇನ್ನು ನಮ್ಮ ಒಪ್ಪಂದಗಳು ಮುಗಿದ್ಮೇಲೆ ನಾನು ಏನ್ ಮಾಡ್ಲಿ? ಅವರು ಬೇಜಾರ್ ಮಾಡ್ಕೊಂಡು ಸಾಮಾನ್ಯವಾಗಿ ಮದ್ವೆ ಆದವರು ಜೀವನ್ ಪರ್ಯಂತ ಜೊತೆಲಿ ಇರ್ತಾರೆ. ನಾವಿಬ್ರು ದೂರ ಆಗ್ಬೇಕು ಅಂತಾನೆ ಹೇಳಿ ನಿರ್ಧಾರ ಮಾಡ್ಕೊಂಡು ಒಂದಾದ್ ಜೋಡಿ. ಸಾಹೇಬ್ರೆ ಇವತ್ತಲ್ಲ ನಾಳೆ ಒಪ್ಪಂದ ಮುಗಿದ್ಮೇಲೆ ನಾನು ನಿಮ್ಮಿಂದ ದೂರ ಹೋಗ್ಲೇಬೇಕಲ್ವಾ ಹೇಳ್ಬಿಟ್ಟು ಭೂಮಿ ಕಣ್ಣೀರ್ನ ಒರೆಸ್ಕೊಂಡು ಸಾಹೇಬ್ರೆ ಇಷ್ಟು ದೂರದ ಮಾತು ಇವಾಗ ಯಾಕೆ? ವಾ ನೋಡಿ ಬಿಸಿ ತಿಂಡಿ ರೆಡಿ ಇದೆ, ಬೇಗ ಸ್ನಾನನ ಮುಗಿಸ್ಕೊಂಡ್ ಬಂದ್ರೆ ಎಲ್ರೂ ಸೇರ್ಕೊಂಡು ತಿಂಡಿನ ತಿನ್ಬಹುದು. ಅವಾಗ್ಲೂ ಇರೋ ಕೆಲಸದಲ್ಲಿ ಆ ಹಾಸ್ಪಿಟಲ್ ಇರೋ ಫ್ರಾಡ್ ಅನ್ ಬೇರೆ ನೀವು ಕಾಯೋದಿಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಭೂಮಿ ಅವರು ಬುಕ್ ಅಲ್ಲಿ ಬರೀತಾ ಇರ್ತಾರೆ. ಇನ್ನು ಭೂಮಿನ ನೋಡ್ದಂತಹ ಅಜಿತ್ ಅವರು ಭೂಮಿನ ವಾರದ ಮಟ್ಟಕ್ಕೆ ವಿದೇಶಕ್ಕೆ ಕಳ್ಸೋದಿಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಒದ್ದಾಡ್ತಿದ್ಯಲ್ಲ, ಕಾಂಟ್ರಾಕ್ಟ್ ಮುಗಿತಿದ್ದಾಗೆ ಭೂಮಿನ ಪರ್ಮನೆಂಟ್ ಆಗಿ ಹೇಗ್ ಬಿಟ್ಟಿರ್ಲಿ, ಇಸ್ ಭೂಮಿ ನನ್ನ ಬಿಟ್ಟು ಹೋಗ್ಬೇಡ ಅಂತ ಮನ್ಸಲ್ಲೇ ಮಾತಾಡ್ಕೋತಾ ಇರ್ತಾರೆ ಅಜಿತ್ ಅವರು. ಭೂಮಿ ಅಂತ ಭೂಮಿಗೆ ಮನ್ಸಲ್ಲೇ ಐ ಲವ್ ಯು ಹೇಳ್ದಂತಹ ಅಜಿತ್ ಅವರು ಭೂಮಿ ನೋಡಿದಾಗ ಕಣ್ಣೀರ್ ಒರ್ಸ್ಕೊಳೋದಿಕ್ಕೆ ಅಂತ ಮುಖನ ತಿರುಗಿಸ್ತಾರೆ. ಭೂಮಿ ಅವರು ಸಾಹೇಬ್ರೆ ನೀವೇನಾದ್ರೂ ಹೇಳಿದ್ರ? ಅಜಿತ್ ಅವರು ನಿನ್ಗೇನಾದ್ರೂ ಕೇಳಿಸ್ತಾ ಅಂತ ಕೇಳ್ತಿದ್ದಾಗೇನೆ ಭೂಮಿ ಅವರು ತಲೆಗೆ ಪೆನ್ನ ಚುಚ್ಕೊಂಡು ಏನು ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಕೇಳ್ತಾರೆ. ಇನ್ನು ಅಜಿತ್ ಅವರು ಹ್ಞೂ ಅಂತ ನಗ್ನಗ್ತಾ ಹೇಳ್ತಾರೆ. ಈ ಕಡೆ ಡೈನಿಂಗ್ ಹಾಲ್ ನಲ್ಲಿ ಎಲ್ರು ಸಹ ತಿಂಡಿ ಕೂತಿರ್ತಾರೆ. ಸಂಗೀತ್ ಅವರು ಎಲ್ರಿಗೂ ಸಹ ತಿಂಡಿನ ಬಡಿಸ್ತಾ ಇರ್ತಾರೆ. ಸಮಯಕ್ಕೆ ಅಜಿತ್ ಅವರು ಸಹ ಬರ್ತಾರೆ. ಸಂಗೀತ್ ಅವರು ಕೂತ್ಕೊಳ್ಳೋ ಹೇಳಿ ಅಜಿತ್ ನ ಕೂರಿಸ್ಬಿಟ್ಟು ಭೂಮಿಗೆ ತಿಂಡಿ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಜಿತ್ ಅವರು ಎಲ್ರು ನೋಡ್ಬಿಟ್ಟು ವಾವ್ ಆ ಫ್ರಾಡ್ ಇಲ್ಲ ಅಂತ ಅನ್ಬಿಟ್ಟು ಈ ಮನೆ ಎಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿದೆ ಅಲ್ವಾ. ಅಜ್ಜಿ ಅವರು ಅಪ್ಪು ಅವ್ಳ ಗಂಡನ ಮನೆಗೆ ಹೋದ್ಮೇಲೆ ಫೋನ್ ಮಾಡಿದ್ರ ರಾಮ್ ಕೇಳಿದಾಗ ರಾಮ್ ಅವರು ಸ್ವಲ್ಪ ತಲೆ ಬಗ್ಗಿಸ್ಕೊಂಡು ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾರೆ. ಇನ್ನು ಅಲ್ಲೇ ಇರೋಂತಹ ಸಂಗೀತ ಅವರು ಅರೆ ಯಾಕ್ರಿ ಈ ರೀತಿ ಸೈಲೆಂಟ್ ಆಗಿದ್ದೀರಾ? ನೆಯಿಂದ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೀನಿ, ಒಂಥರ ಡಲ್ ಆಗಿರ್ತೀರಲ್ಲ, ಏನಾಯ್ತು ಹುಷಾರಾಗಿದ್ದೀರಿ ತಾನೆ? ಜ್ವರ ಏನಾದ್ರೂ ಇದ್ಯಾ? ರಾಮ್ ಅವರು ಗೊತ್ತಿಲ್ಲ ಸಂಗೀತ, ಆ ಫ್ರಾಡ್ ಅಶ್ವಿನಿನ ಈ ಮನೆ ಕರ್ಕೊಂಡ್ ಬಂದಿದ್ದೆ ನಾನು. ಹುಡುಗಿ ಒಂದಿಷ್ಟು ವಸ್ತುಗಳನ್ನ ಪ್ರೂಫ್ ಅಂತ ತೋರಿಸಿ ನಾನು ಅವಳನ್ನ ಮನಸ್ವಿನಿ ಅಂತ ನಂಬೋ ಹಾಗೆ ಮಾಡಿದ್ಲು. ಅವಸರದಲ್ಲಿ ನಾನು ಏನು ಯೋಚನೆ ಮಾಡದೆ ಆ ಹುಡುಗಿನ ಮನೆ ಕರ್ಕೊಂಡ್ ಬಂದೆ. ಬದಲು ಆ ವಿಚಾರನ ನಾನು ಅಜಿತ್ ಗಮನಕ್ಕೆ ತರಬೇಕಾಗಿತ್ತು. ಈಗಿನ ಈ ಮನೆಗೆ ಪರಿಚಯ ಮಾಡೋ ಮೊದ್ಲು ಅಜಿತ್ ಕೆಲವೊಂದು ವಿಚಾರಗಳನ್ನ ವಿಚಾರಿಸ್ತಿದ್ದ. ಹುಡುಗಿನ ನಾನೇ ಮನೆ ಕರ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ನನ್ಗೆ ಗಿಲ್ಟ್ ಕಾಡ್ತಾ ಇದೆ. ಅವ್ರು ಬಿಡಿ ಬಾವಾ, ನಿಮ್ಮನ್ನೇನು ನನ್ನನ್ನೇ ಎಷ್ಟು ಚೆನ್ನಾಗಿ ಯಾಮಾರಿಸ್ಬಿಟ್ಲು ಅವಳು ಆಡಿದ್ದೆಲ್ಲ ನೋಡಿದ್ರೆ ಅವಳೊಬ್ಳು ಪ್ರೊಫೆಷನಲ್ ಕ್ರಿಮಿನಲ್ ಅನ್ನೋ ತರ ಇತ್ತು. ಹೇಳ್ತಿದ್ದಾಗೆ ದೇವಯ್ಯನವರು ಶಾಕ್ಗೆ ಒಳಗಾಗ್ತಾರೆ. ಆದ್ರೆ ನನ್ಗೊಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನ್ ಮಗಳು ಮನಸ್ವಿನಿ ಉಪಯೋಗಿಸ್ತಿದ್ ಬಟ್ಟೆಗಳು, ಆಟ ಸಾಮಾನುಗಳು, ಒಡವೆಗಳು ಎಲ್ಲ ಕೈಗೆ ಹೇಗ್ ಸೇರ್ತು ಅಂತ. ವೇಳೆ ನನ್ ನಿಜವಾದ ಮನಸ್ವಿನಿಗೆ ಏನಾದ್ರು ತೊಂದರೆ ಕೊಟ್ಟು ಅಂತಿದ್ದಾಗೆ ನಿನ್ನೆ ಭೂಮಿ ಅವರು ಭಾವುಕರಾದಂತಹ ಶ್ರವಣ್ ಮುಖ ನೋಡಿ ದೊಡ್ಡ ಸಾಹೇಬ್ರೆ ಶಾರದಮ್ಮ ಅವರು ಇಲ್ಲ, ಆದ್ರೆ ಅವ್ರು ಎಲ್ಲೇ ಇದ್ರು ನನ್ನನ್ನು ಸುರಕ್ಷಿತವಾಗಿ ಇರ್ತಾರೆ. ಪಾಸಿಟಿವ್ ಯೋಚನೆಯಿಂದಲೇ ನಾನು ಇನ್ನು ಜೀವಂತವಾಗಿ ಇರೋದು ಅಂತ ನೀವ್ ಹೇಳ್ತಾ ಇರ್ತೀರಾ. ಯಾಕೆ ಸಾಹೇಬ್ರೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಇದರಿಂದ ಸುಮ್ನೆ ನಿಮ್ ಆರೋಗ್ಯನೂ ಸಹ ಹಾಳಾಗುತ್ತೆ. ಶಾರದಮ್ಮ ಅವರು ಎಲ್ಲೇ ಇದ್ರು ಹೇಗೆ ಇದ್ರು ಆದಷ್ಟು ಬೇಗ ಶಾರದಮ್ಮ ಮತ್ತೆ ಮನಸ್ವಿನಿ ಇಬ್ರು ಕೂಡ ಖಂಡಿತವಾಗ್ಲೂ ಈ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಹಾಗೆ ನೀವೇನೋ ಅನ್ಕೊಳ್ಲಿಲ್ಲ ಅಂತ ಅಂದ್ರೆ ನಾನ್ ನಿಮ್ಗೆ ಏನೋ ಒಂದು ಹೇಳ, ಆದಷ್ಟು ಬೇಗ ಮನಸ್ವಿನಿ ಈ ಮನೆಗ್ ಬಂದೇ ಬರ್ತಾಳೆ, ಸಿಗ್ತಾಳೆ. ಇನ್ನು ಮನಸ್ವಿನಿ ಈ ಮನೆಗ್ ಬರೋವರೆಗೂ ನನ್ನನ್ನ ನೀವು ಮನಸ್ವಿನಿ ಅಂತ ಅನ್ಕೋತೀರಾ? ತಂದೆ ಪ್ರೀತಿನ ಕೇಳ್ದಂತಹ ಭೂಮಿಯವರು ಸುಮ್ನೆ ನಿಂತಿರ್ತಾರೆ. ಇನ್ನು ಶ್ರವಣ್ ಅವರು ಭಾವುಕರಾಗಿ ಕತ್ಬೋಗಿಸ್ಕೊಂಡು ಸುಮ್ನೆ ಆಗ್ಬಿಡ್ತಾರೆ. ಇನ್ನು ತಿಂಡಿ ತಿಂತಿರೋಂತಹ ದೇವಯ್ಯನವರು ಮನ್ಸಲ್ಲೇ ಏ ಗೂಬೆ ನೀನೇ ಅವ್ನ್ ನಿಜವಾದ ಮಗಳು ಕಣೆ, ಅವ್ರು ನಿಜಕ್ಕೂ ನೀನೇ ನಮ್ ಮನಸ್ವಿನಿ ಆಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಅದನ್ ಕನ್ಸ್ ಕೂಡ ಇದೇ ಆಗಿರ್ತು, ನಮ್ ಮನಸ್ವಿನಿನ ಅಜಿತ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ಈಗ ನೀನೇ ಮನಸ್ವಿನಿ ಆಗಿದ್ರೆ ಯಾವ್ದೋ ಫ್ರಾಡ್ ಬಂದು ನಾನೇ ಮನಸ್ವಿನಿ ಅಂತ ಈ ರೀತಿ ಯಾಮಾರ್ಸೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಪ್ಲೀಸ್ ಯೋಚನೆ ಮಾಡ್ಬೇಡಿ. ಅಶ್ವಿನಿ ಒಬ್ಬ ಫ್ರಾಡ್ ಅಂತ ಹೇಳಿ ಅವಳನ್ನ ಒಳಗಡೆ ಹಾಕಿದ್ದಾಯ್ತು. ನಮ್ಮ ಮನಸ್ವಿನಿ ಬದುಕಿದಾಳೆ ಅಂತ ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಕ್ಲಾರಿಟಿ ಇದೆ ಅಲ್ವಾ? ಇಂಡಿಯಾ ಆಗಿರ್ಬೋದು, ಸುತ್ತಮುತ್ತ ಜಿಲ್ಲೆಗಳಾಗಿರ್ಬೋದು, ನಾನು ಎಂಕ್ವೈರಿ ಮಾಡ್ತೀನಿ. ಬೆಂಗಳೂರು ಸೈಡು ಇನ್ನೊಂದು ಕೆಲವು ಪ್ರದೇಶಗಳಲ್ಲಿ ನಾವು ಪ್ರೈವೇಟ್ ಏಜೆನ್ಸಿನ ಹುಡುಕ್ತಾ ಇದ್ದೀನಿ. ಹೆಲ್ಪ್ ತಗೊಂಡು ಮನಸ್ವಿನಿ ಮತ್ತೆ ಶಾರದತೆ ಎಲ್ಲೇ ಇದ್ರು ಅವ್ರನ್ನ ಹುಡ್ಕೋ ಜವಾಬ್ದಾರಿ ನಂದು. ಪಾಸಿಟಿವ್ ನೋಟಲ್ಲೇನೆ ನಾವು ನಮ್ ಲೈಫ್ ನ ರೀಡ್ ಮಾಡೋಣ. ಇನ್ನು ಲಚ್ಚಿ ಅವರು ಸರಿ ಆಯ್ತು, ಅದಕ್ಕೆ ಇವತ್ತು ರಾತ್ರಿ 1:00 ಫ್ಲೈಟ್ ಇದೆ, ನಾವು ಮನೇನ 6:00 ಬಿಡ್ಬೇಕು ಓಕೆನಾ ಅಂತ ಹೇಳ್ತಿದ್ದಾಗೆ ಭೂಮಿಯವರು ಆಯ್ತು ಅಂತ ಹೇಳ್ತಾರೆ. ಇನ್ನು
ಅಜಿತ್ ಅವರು ಮನ್ಸಲ್ಲೇ ತುಂಬಾ ನೋವನ್ನ ತುಂಬಿಕೊಂಡು ಈ ಮುಖನ ನೋಡ್ತಾರೆ. ಅಜ್ಜಿ ಅವರು ಹಾಗಾದ್ರೆ ಬೇಗ ತಿಂಡಿ ತಿನ್ನಿ ಎಲ್ರು, ತಿಂಡಿ ತಿಂದಾದ್ಮೇಲೆ ನೀವು ನಿಮ್ ಲಗೇಜ್ ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಅಂತಿದ್ದಾಗೆ ಪಲ್ಲವಿ ಅವರು, ಅಮ್ಮ ನಾವಾಗ್ಲೇ ಭೂಮಿ ಲಗೇಜ್ ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದೀವಿ ಹೇಳ್ತಾರೆ. ಇನ್ನು ಲಚ್ಚಿ ಅವರು ಒಂದು ಲಿಸ್ಟ್ ನ ತೆಗಿತಾರೆ. ಅದನ್ನ ನೋಡಿದಂತಹ ದೇವಯಾನಿ ಅವರ ಲಚ್ಚಿ ಏನೋ ಇದು ಇಷ್ಟು ದೊಡ್ಡ ಲಿಸ್ಟ್, ಲಿಸ್ಟ್ ನಾನು ವಾಪಸ್ ಬರ್ತಾ ಯಾರಿಗೆಲ್ಲ ಏನೇನ್ ಗಿಫ್ಟ್ ತರಬೇಕು ಅನ್ನೋದು. ಹೌದೇನೋ ಲಚ್ಚಿ, ನೀನ್ ಇವ್ರೆಲ್ರಿಗೂ ಏನ್ ಬೇಕಾದ್ರೂ ಗಿಫ್ಟ್ ನ ತಗೊಂಬಾ, ಆದ್ರೆ ನನಗ್ ಮಾತ್ರ ಅನಾಯನೇ ನನ್ ಸೊಸೆಯಾಗಿ ಈ ಮನೆಗ್ ಬರ್ಬೇಕು, ಅದೇ ನೀನ್ ನನಗ್ ಕೊಡೋ ಗಿಫ್ಟ್ ಸರಿನಾ? ಅವರು ಅದೆಲ್ಲ ಸರಿ ಸಾಹೇಬ್ರೆ, ನಿಮ್ಗೇನ್ ಗಿಫ್ಟ್ ಬೇಕು ಕೇಳ್ತಿದ್ದಾಗೆ ಅಜಿತ್ ಅವರು ನೀನು ಅಂತ ಹೇಳ್ತಾರೆ. ಇನ್ನು ಮನೆಯವರೆಲ್ಲರೂ ಸಹ ಅಜಿತ್ ಮುಖನೇ ನೋಡ್ತಾ ಇರ್ತಾರೆ. ಇನ್ನು ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಪ್ರೋಮೋ ನೋಡೋದಾದ್ರೆ, ದೇವಸ್ಥಾನದಲ್ಲಿ ಭೇಟಿಯಾದಾಗ ಆ ಭೇಟಿ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡ್ ಬರುತ್ತೆ ಅಂತ ನಾನು ಜೀವನದಲ್ಲಿ ಅನ್ಕೊಂಡಿರ್ಲಿಲ್ಲ. ನಿನ್ ಸ್ವಾಭಿಮಾನ, ನಿನ್ ಛಲ, ಇದೆಲ್ಲನೂ ನಂಗೆ ತುಂಬಾ ಇಷ್ಟ ಆಯ್ತು. ದಿನಕ್ಕೊಂದ್ಸಲಿನಾದ್ರೂ ನಿನ್ ಜೊತೆ ಜಗಳ ಆಡ್ಬೇಕು ಅನ್ಸುತ್ತೆ. ಈ ಸಿಡುಕ್ಮೂತಿ ಸಿದ್ದಪ್ಪನ ಜೀವನ ಪೂರ್ತಿ ಸಹಿಸ್ಕೊಂಡು ಜೊತೆಲಿ ಇರ್ತೀಯ ಭೂಮಿ. ಐ ಲವ್ ಯು ಸೋ ಮಚ್. ಸಾಹೇಬ್ರೆ ಏನ್ ಬರೀತಾ ಇದ್ದೀರಾ? ನಿಂಗ್ ಲವ್ ಲೆಟರ್.